ಅಬ್ಬಾ ಅದೇ ಕಣಬ್ಬ. ಇವತ್ತು ಊರಲ್ಲಿ ದುಡ್ಡು ಹಂಚಾರ ಅಂತ ಕಣಮ್ಮ, ಚೀಟಿ ದುಡ್ಡ ಕುಳ್ಳನು ಹಾಕಿದ್ನಲ್ಲ 1.5 ವರ್ಷದಲ್ಲಿ. ನೋಡವ, ಹೊಸಿಯ ಆದರೆ ಹೊಸ ಸಾಲ ತೀರ್ಸ್ಕೊತೀನಿ. ಒಂದು 50,000 ಈಸ್ಕೊಡವ. ಅಲ್ಲ ಕಣ್ರ ಮೆಸ, ಕುಳ್ಳುನ್ ಸಾಲ ಓಸಿ ಇದ್ದದ. ಏ ಹಿಂಗ್ ಮಾತಾಡ್ತಾ ಕೂತಿದ್ದೀರ ನೀನು. ನಿನ್ಗೂ ಹೇಳ್ದೆ, ನೀನು ಒಂದು ಚೀಟಿ ಹಾಕೋ, ಇಬ್ರು ಒಂದೊಂದು ಚೀಟಿ ಹಾಕೊಂಡ್ರೆ ಏನಕ್ಕಾರು ಆಯ್ತದೆ ಅಂತ ನೀ ಕೇಳಲಿಲ್ಲ. ಅವನು ಅಮ್ಮ ಬೇಡ ಅಂದ್ರು ಹಾಕೊಂಡ. ಅವನಿಗೆ ಇವತ್ತು ಬರ್ತದೆ ಸಾಲ ತೀರ್ಸ್ಕೊತಾನೆ. ನಾನು ಯಾವ ಬೈಲಿ ಹೇಳನೆ ಕೊಡು ಅಂತ. ಅಲ್ಲ ಅವನೇ ಸಾಲ ತೀರ್ಸ್ಬೇಕು, ಓಸಿ ಸಾಲ ಇದ್ದದ ಅವನಿಗೆ. ಅದೊಂದನೆ ಪಾರತಿಗೆ 50,000 ಮಾಡಿದ್ವಿ ಕಳ್ಸಕ್ಕೆ. ಆಮೇಲೆ ಹಳೇದು ಎಲ್ಲ ಹೊಸಿ ಇದ್ದದ. ನೀವು 1 ರೂಪಾಯಿ ಹೊಯ್ಸ್ಕೊಳ್ಳಿಲ್ಲ, ಎಲ್ಲನೂ ಅವ್ರ ತಲೆ ಮೇಲೆ ಹಾಕ್ಬಿಟ್ರಿ. ಎಲ್ಲಿದದು? ಚೆನ್ನಾಗಿ ಕೇಳ್ತಿದ್ದಿ ಕತೆ. ಅವ ನಾನೇನು ಮುಡಿಕೊಳಕ್ಕಿಲ್ಲ ಕಣವ. ನಾನು ಮುಡಿಕೊಳ್ಳೋಣ ಜನ ಕೊಟ್ಬಿಡ್ತೀನಿ ವಾಪಸ್ಸು. ಒಂದು ಒಂದು ತಿಂಗಳು 15 ದಿವಸ ಮುಡಿಕತ್ತೀನಿ ಅಷ್ಟೇ. ಒಂದು 50,000 ಈಸ್ಕೊಡು, ಯಾರಿಗೋ ಕೇಳ್ಕೊಂಡಿನಿ ಕತೆ. ಕೊಟ್ಬಿಡ್ತೀನಿ. ಕೊಟ್ಟ ತಕ್ಷಣ ಬಾ, ಬೇಕಾದ್ರೆ ಈಸ್ಕೊಟ್ಬಿಡ್ವೆ ಕುಳ್ಳನ್ಗೆ. ನೀನೊಂದು ಮಾತು ಕೇಳಿ ನೋಡು, ಅಂದ್ರು ಅನ್ಬೋದು. ಅಲ್ಲ ಕಣ್ರ ಮಿಸ, ನಾನಂದ್ರೂ ಅಮ್ಮ ಬಿಟ್ಟದ. ಚೆನ್ನಾಗಿ ಮಾತಾಡ್ತಿದ್ದಿ ಕಂತಕೋ. ನಾನು ಅಂದ್ರೂ ಬುಡಾಕಿಲ್ಲ ಕತ್ತಕೋ. ಅಮ್ಮ ಕಿವಿಡ ಅತ್ತೆ ಬೋಯ್ತದೆ. ಹಳೆಯ ಸಾಲದವರೆಲ್ಲ ಮೊನ್ನೆನೇ ಬಂದಿದ್ರು. ಕುಳ್ಳ ಏನೋ ಸ್ವಲ್ಪ ಚೀಟಿ ದುಡ್ಡು ಆಯ್ತದೆ ಕೊಡ್ತೀನಿ, ಯಾರು ಒಟ್ಟಿಗೆ ಬರ್ಬಿಡಿ ಅಂತ ಹೇಳ್ದ. ನಾ ಫೋನಲ್ಲಿ ಹೇಳ್ತಿದ್ದೆ ಕೇಳಿಸ್ಕೊಂಡೆ. ಬೇಡಕ್ಕ ಸುಮ್ಮನಿರು ಸುಮ್ಮನೆ. ಈಗ ನಾನಂತೂ ಕೇಳೋಕ್ಕಾಯ್ತಿಲ್ಲ. ಆಮೇಲೆ ಈಗ ಇಲ್ಲಿ ದುಡ್ಡು ಕಾಸು ಅವರ ನಂದು ಏನೂ ಇಲ್ಲ. ನಾ ಏನು ಕೆಲಸಕ್ಕೆ ಮಾಡೋಣ, ಎಲ್ಲವ ಕುಳ್ಳುನೇ ಅವರ. ಆಮೇಲೆ ಕಿವಿಡಮ್ಮನೇ ಅವರ, ಅವ್ರನ್ನ ಕೇಳ್ಕೊ. ನನ್ನ ಮಾತ್ರ ಇಲ್ಲಿ ಮುದ್ದೆ ಕೇಳಿಬಿಡಕನಪ್ಪ. ನಿಂದ ಅಮ್ಮಯ್ಯ ನಾನು ಏನು ಮಾಡನೆ, ಬೇಕಾದ್ರೆ ಈಸ್ಕೊ. ನಾ ಏನು ಬೇಡ ಅನ್ನಕ್ಕಿಲ್ಲ. ಕುಳ್ಳ ಕೊಟ್ರೆ ಈಸ್ಕೊ. ನನಗೂ ನನ್ನ ಮಗನ ಕೊಟ್ಟರೆ ಸಹಾಯ ಆಯ್ತದೆ ಅನ್ಕೊಳಕ್ಕಿಲ್ವಾ? ಈಸ್ಕೊ ಬೇಕಾರೆ ಯಾರು ನಾನು ಕೇಳ್ಕೊಳಕ್ಕಿಲ್ಲ. ಅವನೇ ಸಾಲ ಮಕ್ಕ ಕೂತವನೇ. ಈಗ ಹೋಗಿ ಕೇಳ್ಬಿಟ್ರೆ ಅದೇ ನಿಮ್ಮ ಅಪ್ಪನ ಕೈ ಮಾತ್ರವ ದೊಣ್ಣೆ ತಗೊಂಡು 4 ಬಾರ್ ಇಸ್ಕೊಬಿಡ್ಬೇಕಾಯ್ತದೆ. ಇಲ್ಲ ಕತೆ, ಸುಮ್ಮನೆ ತಲೆಗೆಲ್ಲ ಕೆಡಿಸ್ಕೊಬೇಡ. ಸುಮ್ಮನಿರು ನೀನು. ಸುಮ್ಮನಿರೋದು ಕಲಿ. ನನಗೆ ಗೊತ್ತಾಯ್ತಿಲ್ವಾ ನಿನಗೆ? ಕಾಸು ಬೇಕು, ಅದು ಬೇಕು, ಇದು ಬೇಕು ಅಂತಿದೆಯಲ್ಲ. ಅವ ನಾ ಏನು ತಿನ್ಕೊಳಕ್ಕೆ ಕೇಳ್ತಿದ್ದಾನವ. ವಾಪಸ್ ಕೊಡ್ತೀನಿ ಅಂತೇಳಿ ನೀ ಆದ್ರೂ ನೀನು ಅವತ್ತು ನೋಡೋಕೈತಲ್ಲ ಈಸ್ಕೊಡ್ತೀನಿ ಅಂತಲ್ಲ. ನೋಡಕ್ಕಾಯ್ತದೆ ಈಸ್ಕೊಡ್ತೀನಿ ಅಂತ ಅಂದೆ. ಅದಕ್ಕೆ ಈಗೇನು ಮಾಡೋದು? ಸುಮ್ಮನಿರು. ಈಗ ಒಪ್ಪಕ್ಕಿಲ್ಲ ಕತೆ. ಅದು ಅಲ್ಲದೆ ಅತ್ತೆಗೂ ನನಗೂ ಅವತ್ತು ಗಲಾಟೆ ಆಗ್ಲಿಲ್ವಾ ನಿಮ್ಮ ವಿಚಾರಕ್ಕೆ? ಅವತ್ತಿಂದ ಅತ್ತೆ ನಾನು ಹೇಳಿದ ಮತ್ತೆ ಕೇಳೋಕ್ಕಿಲ್ಲ. ಇನ್ನು ನಾನೀಗ ಹೋಗಿ ಅವ್ರ ಜೊತೆ ಅದಿದ್ದು ಒಂದು ಮಾತಿಗೆ ಮಾತಾಡ್ತಾ ನಿಂತ್ಕೊಬಿಟ್ರೆ ಮನೆಯಿಂದ ಆಚೆಗೆ ಓಡಿಸ್ಬಿಡ್ತದೆ. ಸುಮ್ಮನೆ ಹೋಗು ನೀನು. ಕೇಳು, ಕೊಟ್ಟರೆ ಈಸ್ಕೋಬೇಕಾರೆ ನಾಳೆ ಸಾಲದವರೆಲ್ಲ ಇಲ್ಲೇ ಕಾಯ್ತಾ ಕೂತ್ಕೊಂಡವ್ರೆ. ಕೊಟ್ಟರೆ ಬೇಕಾದ್ರೆ ಕುಳ್ಳನೆಯ ಇನ್ನೊಂದು 10-20,000 ಕೊಟ್ಟರೆ ಕೊಡು ನೀನೇ, ಸಾಲಗೆಲ್ಲ ತೀರ್ಸ್ಕೊಳ್ಳಿ. ಅದು ಬಿಟ್ಬಿಟ್ಟು ಈ ಪರಿಸ್ಥಿತಿಲಿ ನಾನು ಅವನ್ನ ಸಹಾಯ ಮಾಡುವನ್ನಕ್ಕದ? ಯಾರಿಗೆ ಮಾಡಿದನು? ಪಾರತಿಗೆ ತಾನೇ ಮಾಡಿರೋದು. ಬೇಕಾದ್ರೆ 50,000 ಈಸ್ಕೊಟ್ಟನು. ಬೇಕಾದ್ರೆ ಕೇಳ್ತೀನಿ ಕುಳ್ಳನ್ನ, ಒಂದು 50,000 ಬೇಕಾದ್ರೆ ಈಸ್ಕೊಟ್ಟನಂತೆ. ತಲೆ ಕೆಡಿಸ್ಕೋಬೇಡ. 50,000 ಅಂದ್ರೆ ಆಯ್ತಿಲ್ಲಕ್ಕನ ರಮೇಶ. 50,000 ಇಲ್ಲಿಂದ ಈಸ್ಕೊಡೋಕ್ಕದು? ಸರಿ ಕತೆ, ಅಂದ್ರೆ ಅಮ್ಮನಿಗೆ ಹೇಳ್ಬೇಡ. ಇಲ್ಲ ಇಲ್ಲ ಇಲ್ಲ, ಅಮ್ಮನಿಗೆ ಹೇಳಿದ್ರೆ ನಿಮ್ಮ ಅಮ್ಮನಿಗೆ ಹೇಳ್ಬಿಟ್ರೆ ನಿಮ್ಮ ಅಮ್ಮ ಬಿಟ್ಟಾಳ ಎಲ್ಲನೂ ಒಂದು ಮಾಡಿಬಿಡ್ತಾಳೆ ಅಷ್ಟೇ. ಕಾಡು ಊರುಗಿರ್ನೆಲ್ಲನೂ ಒಂದು ಮಾಡಿ ಕೂರಿಸ್ಬಿಡ್ತಾಳೆ ಅಷ್ಟೇ. ಸರಿ ಕಣವ, ಸರಿ ಕತೆ. ಎಷ್ಟೊತ್ತು ದುಡ್ಡು ಹಂಚಾರಂತೆ? ನೀನು ಹಂಚಕ್ಕೆ ಶುರು ಮಾಡ್ಕೋಬಹುದು. ಸರಿ ಹಂಗಾರೆ ಆಮೇಲೆ ಫೋನ್ ಮಾಡು. ಹೋಗ್ಲಿ ಒಂದು 20,000 ನೋಡು. ಲೋ ರಮೇಶ, ಬೇಜಾರು ಮಾಡ್ಕೊಬಿಡಕತ್ತೆ. 20,000 ಇಲ್ಲ. 20,000 ಅಂದ್ರೆ ಅಷ್ಟೇ. ಏನು ಕೊಟ್ಟನ ಕುಳ್ಳ? ಬೋಯ್ತಾನೆ, ಬೋಯಿಸ್ಕೊಳಣ. ಸುಮ್ಮನಿರು. ಆಯ್ತಿಲ್ಲ ಕತೆ. 20,000 10,000 ಕೇಳ್ತೀನಿ, 25,000 ರೂಪಾಯಿಗೆ. ಆದರೆ ಈಸ್ಕೊ, ಇಲ್ಲಾಂದ್ರೆ ನನ್ನ ಮಾತ್ರ ನಿಷ್ಠುರ ಮಾಡ್ಬೇಡಕನಪ್ಪ. ಬೇಕಾದ್ರೆ ನೀ ಕೇಳು, ಕೊಟ್ಟರೆ ಈಸ್ಕೊ. ನಾನು ಬೇಡ ಅನ್ನಕ್ಕಿಲ್ಲ. ಮಧ್ಯದಲ್ಲಿ ನಾನು ನಿಷ್ಠುರ ಮಾಡಬೇಡ. ಸರಿ ಏನಂತಿದ ಮಹೇಶ? ಅವನು 2 ತಿಂಗಳು ಕರ್ಕೊಂಡು ಸಿಟಿಗೆ ಹೋದನಂತೆ. ಅಲ್ಲ ಸಿಟಿಗೆ ಏನು ಮಾಡಕ್ಕೆ ಹೋದನು? ಇಲ್ಲಿಗೆ ಯಾಕಾಗ್ದಾನೆಯಾ? ದೂರದ ಬೆಟ್ಟ ನುಣ್ಗೆ ಅನ್ಕೊಂಡು ಏನೋ ಇಲ್ಲಿ ಮಸಿ ಏನು ಅವಳೇನು ಮಾಡಕ್ಕೆ ಹೋದಾಳಂತೆ? ಏನು ಗೊತ್ತಾಯ್ತಿಲ್ವಾ ಅವ್ಳಿಗೆ? ಗಂಡನ್ನ ಕರ್ಕೊ ಹೋಯ್ತಾ ಕೂತಾಳಲ್ಲ, ಇಲ್ಲ ಇರೋದ ಮುಟ್ಟದ ಅಂದರೆ ಅಲ್ಲಿಗೇನು ಮಾಡಕ್ಕೆ? ಏನಲ್ಲಿ ಅಪ್ಪೇನು ಅರಮನೆ ಕಡೆ ಸಾಕಾಗಿದ್ದದ ಸಿಟಿಲಿ? ಹೋಗಿ ಜೀವನ ಮಾಡೋದು ಭಾರಿ ಕಷ್ಟ. ಆಮೇಲೆ ಜನ ಮನೆ ಸರಿ ಇಲ್ಲ ಸಿಟಿಲಿ. ಹೋಗ್ಬಿಟ್ಟು ಏನು ಮಾಡೋಣ ಅಂತ ಅಲ್ಲಿ? ನನಗೆ ಗೊತ್ತಿಲ್ಲ ಕಣವ, ಅವ್ರನ್ನ ಕೇಳ್ಕೋಬೇಕು ನೀನು. ಯಾರಿಗೂ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ, ಹಾಳಾದವು. ಸರಿ ಕತೆ, ನೀನು ಏನಾದ್ರು ಹೊರ್ಸ್ಕೊಳ್ವೆ. ಬತ್ತೀನಿ ತಾಳು, ಬತ್ತೀನಿ. ಆಮೇಲೆ ಇಸ್ ಮಾಡಿದ್ರು ಕಾಸು ಕೇಳಿ ನೋಡ್ತೀನಿ, ಕೊಟ್ರೆ. ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ಕಣಪ್ಪ. ಅಲ್ಲಕ್ಕ ಲಕ್ಷ್ಮಿ, ಅದು ಯಾಕಂಗೆ ಮಕ್ಕವ ಗಡ್ಗೆನ ಊದಿಸ್ಕೊಂಡು ನಿಂತಿದ್ದಿ? ಅಲ್ಲಕ್ಕನತ್ತೆ ಮಹೇಶನವೇ ತಾರನವೇ ಸಿಟಿಗೆ ಹೋದಾರಂತಲ್ಲ? ಹೋಗಿದ್ ಬರ್ಲಿ ತಕೋ. ಏನು ಬರಕ್ಕೆ ಹೋಯ್ತದಾರ? ಅಲ್ಲೇ ಉಳ್ಕೊಂಡಾರಂತೆ. ಅಯ್ಯೋ ಅದಾದ್ಮೇಲೆ ಮಾತಾಡಕತ್ತಿದೆ ಕುಳ್ಳೆಯಲ್ಲಿ. ಅದೇ ಕತೆ. ಅಲ್ಲ ಚೀಟಿ ಹಾಕಿದ್ನಲ್ಲ ಅವ್ನು ಕಾಣ್ತಲ್ವಂತೆ ಕಣಮಿ. ಅದು ಯಾವನ ಕಾಣ ಎತ್ಕೊ ಹೋಗಿದ್ದಾನಂತೆ. ಅದಕ್ಕೆ ಸುಮ್ಮನೆ ಅಂತಿದ್ರೆ ಊರಲ್ಲಿ ಇಲ್ಲ ನಿಜವಾಗ್ಲೂ ಕೇಳದ ಅಂದ್ಬಿಟ್ಟು ಹಂಗೆ ಬಂದೆ. ದಿಟ್ವ ಇಲ್ಲ ಸುಮ್ಮನೆಯ? ಏನ ಕಾಸು ಎತ್ಕೋಗಿದ್ದಾನ? ಯಾವನು? ಯಾಕಂತೆ? ಏನು ಹೇಳ್ಬಿಟ್ಟು ಕೇಳ್ಬಿಟ್ಟು ಎತ್ಕೋದಾರ? ಅದೇನು ಗ್ಯಾರಂಟಿ ಇಲ್ಲ. ಎಲ್ಲರ ಮಗ ನಂಬಕ್ಕಾಯ್ತಿಲ್ಲ. ಕುಳ್ಳನ್ ಫೋನ್ ಮಾಡು ಕೇಳಿ ನೋಡು. ಹಲೋ ಹೇಳವ. ಕುಳ್ಳ ಎಲ್ಲಿದ್ದಿ? ಒಟ್ಟಿಗೆ ಬರ್ತಾನೆ. ಏನ್ ಮಾಡ್ತಾ ಇದ್ದಿ? ಬತ್ತೀನಿ ಆಮೇಲೆ. ಅಲ್ಲಕಲ್ಲ ಎಲ್ಲಿದ್ದಿ? ಯಾಕಂಗ ಆಡ್ತಾ ಇದ್ದಿ? ಏನಾಯ್ತು? ಏನು ಇಲ್ಲ ಕತೆ, ಬತ್ತೀನಿ. ಅಲ್ಲಕಲ್ಲ ಅದು ಯಾವನ ಚೀಟಿ ಕಟ್ಟಿಸ್ಕೊಂಡು ಓಡಾಗಿದ್ದಾನಂತಲ್ಲ, ನಿಜವಾ?
ಅಲ್ಲ ಕಣವ ನಿನ್ಗೆ ಯಾರು ಹೇಳಿದ್ದು? ಅತ್ತೆ ಹೇಳಿದ್ದು ನಿಜವಾ ಇಲ್ಲ ಸುಳ್ಳ? ಕಣವ ಅದೇಯ ಚೀಟಿ ತಗೊಳ್ಳೋರು ಕಾಣ್ತಿಲ್ವಂತೆ, ಆ ಫೋನ್ ಎಲ್ಲ ಮಾಡಿ ಸಾಕೈತಂತೆ, ರಾತ್ರಿಯಿಂದ ಕಾಣ್ತಿಲ್ವಂತೆ ಕಣವ. ಏನ? ಸರಿ ರಮೇಶ್ ಮಾಡ್ತೀನಿ. ಅಲ್ಲಕಲ್ಲ ಎಲ್ಲಿಗೆ? ನನ್ ಗೊತ್ತಿಲ್ಲ ಕಣವ, ಎಲ್ಲಿ ಹೋಗಿದಾರ ಅಂತ. ಸುಮ್ಮನೆ ರಮೇಶ್ ಮಾಡ್ತೀನಿ. ಕಣತೆ ಅದ್ ಯಾವನ ಕಿತ್ತೋದ್ನ ನಾಟ್ಕಳ ತಕೊಂಡು ಓಡೋಗಿದಾರಂತೆ ಕಣತೆ. ಏನ ನಿಜವಾ? ನಾನೆಲ್ಲ ಊರಲ್ಲೆಲ್ಲ ಸುಮ್ಮನೆ ಮಾತಾಡ್ಕತಾವ್ರೆ ಅಂದ್ರೆ ನಿಜವಮ್ಮಿ? ಕಣತೆ ಕುಳ್ಳನು ಹಂಗೆ ಅಂದ. ಅಯ್ಯೋ ಈಗ ಏನ್ ಮಾಡಿದ ಮನೆ ಹಾಳಾಗ ಅವ್ನು ಎಕ್ಕೊಟ್ಟೋಗ 1,00,000 ರೂಪಾಯಿ ಕಣತೆ, 1,00,000 ರೂಪಾಯಿ ಚೀಟಿ. ಅಯ್ಯೋ ಭಗವಂತ, ಹೊಟ್ಟೆ ಮೇಲೆ ತಲೆ ಮೇಲೆ ಕಲ್ಲು ಹಾಕ್ಬಿಟ್ನಲ್ಲಪ್ಪೋ, ಏನ್ ಮಾಡೋದು ಈಗ? ಅದ್ ಯಾವನ್ ನನ್ನ ಹಾಟ್ಕಳ ದರ್ದು ನನ್ನ ಹಾಟ್ಕಳ ಲೋಪನ್ ಮುಂದವಿ. ಅದ್ ಯಾವನ್ ಎತ್ಕೊಂಡು ಹೋಗಿರೋನು ದರ್ದು ನನ್ನ ಮಗ. ಹುಟ್ಕಳ್ಳ ನಾನು ಹೇಳ್ದೆ ಬೇರೆ ಊರವ್ರಿಗೆ ಹಾಕ್ಬೇಡಿ, ನಮ್ಮೂರವ್ರು ಒಂದು ಚೀಟಿ ಹಾಕತ್ತವ್ರೆ ಹಾಕಳಿಂದಕ್ಕೆ. ಇಲ್ಲ ಎಲ್ಲ ನಂಬ್ಕಸ್ತರು, ಅಕ್ಕಪಕ್ಕ ಊರವರೆಲ್ಲ ಸೇರಿ ಹಚ್ಚ ಕಡೆಗೆ ಒಂದು ದೊಡ್ಡ ಚೀಟಿ ಹಾಕ್ತಾವ್ರೆ, ಊರ್ಗೆ ಅರ್ಧಕ್ಕೆ ಊರವ್ರೆ ಸೇರದೆ ಅಂತ ಇರೋರೆಲ್ಲ ಹಾಕೋರು, ಊರಲ್ಲಿರೋರೆಲ್ಲ ಹಾಕಿದ್ರು. ಅಯ್ಯೋ ಅವ್ನ ಮನೆ ಹಾಳಾಗ ಅವನು ಗರ್ನೋಗಿ ಬರಬರ್ನು ಬರ ಅವ್ನ ನಿಗ್ರಕಳ ಅವ್ನು ಹೊತ್ಕೊಂಡೋಗಿ ಮಗಿಸ ಅವ್ನ ಕಾರ್ಗೆ ಕರಿನಾಗ್ರೋ ಕಚ್ಚ ಏನಾಗಿರೋದು ಅವ್ನಿಗೆ ದೊಡ್ಡ ರೋಗ ಮೊಲ್ಲಾಗ್ರ ರೋಗ ಬಂದಿದ್ದದ. ಅಲ್ಲ ಕಣತೆ ಸಾಲದವ್ರು ಬತ್ತ ಕೂತವ್ರೆ, ಏನತ್ತೆ ಮಾಡೋದು? ಅದನ್ನೇ ಹಚ್ಕ ಕೂತೀವಲ್ಲ ಈಗ. ಸಿಕ್ಬಿಟ್ರೆ ಮಾತ್ರ ರಕ್ತ ಕುಡ್ದು ರಕ್ತ ಬರ್ತರೋದು ನಾನು ಆಟ್ಕಳ. ಅಲ್ಲ ಕಣ್ಕುಳ್ಳ ಏನಾಯ್ತು? ಅದೇ ಕಣವ ಚೀಟಿ ಹಾಕಿದ್ವಲ್ಲ ಅವ್ನು ಕಾಣ್ತಾ ಇಲ್ವಂತೆ, ರಾತ್ರಿಯಿಂದವ ಹುಡ್ಕಿ ಸಾಕಾಯ್ತು. ಫೋನ್ ಮಾಡ್ರು ಫೋನ್ ಸ್ವಿಚ್ ಆಫ್, ಮನೆಗೆಲ್ಲ ಫೋನ್ ಮಾಡ್ತೇವಿ, ಏನು ಇಲ್ಲ ಕಣವ. ಅದಕ್ಕೆ ಎಲ್ಲ ಬುಯ್ತಾ ಕೂತವ್ರೆ. ಅಲ್ಲಕಲ್ಲ ರಾತ್ರಿಯಿಂದ ಎಲ್ಲವ ಏನ್ ಮಾಡ್ತಿದ್ರಿ? ನನ್ಗೆ ಹೇಳಿಲ್ವಲ್ಲ ಇದು ಹಾಕೋದ್ ಬೇಡ ಅಂತ ಅಂದಿದ್ಕೆ ನೀನ್ ಏನಂದೆ? ಅಮ್ಮ ಊರವರೆಲ್ಲ ಹಾಕೋರೆ ಕಣಮ್ಮ, ಆಗ್ಲಿಂದ ಚೀಟಿ ವ್ಯಾಪಾರ ಮಾಡ್ತಿದ್ರಂತೆ. ನಾನು ಮಾತ್ರ ಈ ಸಲ ಹಾಕಿರೋದು ಅಸಲ ಎಲ್ಲ ಕೊಟ್ಬಿಡೋರಂತೆ, ಒಳ್ಳೆ ಮನ್ಸು ಅನ್ಕೊಂಡೆ ಇರೋರೆಲ್ಲ ಹಾಕ್ಸಿದ್ದು. ಆಮೇಲೆ ರಂಗಣ್ಣವರೆಲ್ಲ ಇದ್ರಲ್ಲ ಭಾರಿ ಒಳ್ಳೆ ಮನ್ಸು ಕಣ, ಕುಳ್ಳ ಅಂತ ಹೇಳಿದ್ರಲ್ಲ, ಅದಕ್ಕೆ ಹಾಕಿದ್ದು ಕಣಮ್ಮ. ನಮ್ಮೂರವರೆಲ್ಲ ಅಲ್ಲಿಗೆ ಅಲ್ವಾ ಹಾಕಿರೋದು, ಅಕ್ಕಪಕ್ಕ ಊರವರೆಲ್ಲ ಸೇರ್ಕೊಂಡು ಹುಸಿ ಹಾಕಿದಾರ. ಯಾಕೆ ಹಿಂಗೆ ಆಗೋಯ್ತು? ಅದು ದೊಡ್ಡ ಚೀಟಿ ಬೇರೆ ಹಾಕೋರು, 50,000 ಚೀಟಿ ಹಾಕೋರೆ, 5,00,000 ಚೀಟಿ. ಅಯ್ಯೋ ಏನು ಮಾಡೋದು? ತಲೆ ಮೇಲೆ ಚಪ್ಪಡಿ ಕಲ್ಲು ಹೇಳ್ಕೊಬಿಟ್ಟೆಕಂತಕೋ. ಈಗ ಏನು ಮಾಡೋಣ ನಾನು? 1.5 ವರ್ಷದಿಂದ ಕಷ್ಟಪಟ್ಕೊಂಡು ಕಾದಿದೆ ಕಣಮ್ಮ. ಅಲ್ಲ ಬೇವರ್ಸಿ ಮನೆ ನೋಡಿದ್ಯಾ ನೀನು? ನಡಿ ಕರ್ಕೊಂಡು ಮಾಡ್ತೀನಿ ನಡಿ. ಇಲ್ಲ ಕಣಮ್ಮಲ್ಲಿ ಎಲ್ಲರೂ ಹೋದ್ರು, ಹುಡುಕೊಬ್ರಕ್ಕೆಲ್ಲ ಹೋಗಿದ್ರು. ಆ ಊರಲ್ಲೇ ಕಾಣ್ತಾ ಇಲ್ವಂತೆ, ಅಕ್ಕಪಕ್ಕದ ಮನೆಯವ್ರಂದ್ರು ರಾತ್ರಿಯಿಂದವ ಕಾಣ್ತಾ ಇಲ್ಲ ಅಂತ ಅಂದ್ರಂತೆ. ನೆನ್ನೆ ಅಣ್ಣ ನಮ್ಮ ಜೊತೆಗೆ ಎಲ್ಲರೂ ಮಾತಾಡ್ಕೊಂಡೆ ಹೋದ್ರು. ಏನು ಎತ್ತ ಅಂದ್ಕೊಂಡೆಲ್ಲವ. ಆದರೆ ಇನ್ನು ಒತ್ತರ ಹೋಗಿ ನೋಡೋ ಗಂಟ ರಾತ್ರಿನೇ ಎಲ್ಲ ಪ್ಯಾಕ್ ಎಲ್ಲ ಮಾಡ್ಕೊಂಡು ಹೋದ್ರು ಅಂತ ಅಂದ್ಬಿಟ್ಟು ಹಂಗೆ ಹೇಳಿದ್ರು. ಏನ್ ನನ್ನ ಹಾಟ್ಕಳ? ಅಲ್ಲ ದುಡ್ಡು ಹೆಂಗ್ ಕೊಟ್ಲಕ್ಕುಳ್ಳ ನೀನು? ಬ್ಯಾನ್ ಅಂತ ಬಡ್ಕೊಳ್ಳಿಲ್ವ ನಾವು? ಅವು ನಮ್ಮೂರವ್ರಿಗೆ ಹಾಕು, ಗೊತ್ತಿರೋರ್ಗೆ ಹಾಕು, ಆಮೇಲೆ ಚೆನ್ನಾಗಿ ಅವರ ಮಾಡೋರ್ಗೆ ಹಾಕು ಅಂದೆ. ಇಲ್ಲ ಕಣವ ಒಳ್ಳೆ ಮನ್ಸ ಊರವ್ರೆಲ್ಲ ಅನ್ನಕ್ಕಿಲ್ವ ಅನ್ಕ ಹಾಕ್ತೆ. ಈಗ ಏನ್ ಮಾಡಿ? ಈಗ ಏನ್ ಮಾಡಿ? ಮನೆಗೆ ಸಾಮಾನು ತಗೊಳ್ದೇನೆ ಚೀಟಿ ಹಾಕಿ ಎಲ್ಲಾನು ಮಡಗಿವಿ. ಈಗ 1,00,000 ಅನ್ಯಾಯವಾಗಿ ಹೋಯ್ತಲ್ಲ ಕುಳ್ಳ, ಅನ್ಯಾಯವಾಗಿ. ಕಟ್ಟಿರೋ ದುಡ್ಡು ಎಲ್ಲಿಗೆ ಹೋದದು? ಕೊಡ್ತಾರೆ ತಕೋ. ಎಲ್ಲೋ ಪೋಲ್ಗಿಸ್ ಕಂಪ್ಲೇಂಟ್ ಎಲ್ಲ ಕೊಡಕ್ಕೆ ಹೋಗವು ಮಾತಾಡ್ಕೊತಾವ್ರೆ. ತಾಳು ನೋಡ್ದೆ, ಇನ್ನೊಂದು ದಿವಸ ನೋಡ್ದೆ, ಇನ್ನೂ ಚೀಟಿ ದುಡ್ಡು ಹಂಚ ಒತ್ತು ಬಂದಿಲ್ವಲ್ಲ, ಇನ್ನೊಂದು 2 ದಿವಸ ನೋಡೋದ ತಾಳಿ ಅಂತ ಊರವರೆಲ್ಲ ಅಂತ ಕೂತವ್ರೆ. ಓಹೋ ಇನ್ನು 2 ದಿವಸ ದೇಶ ಬಿಟ್ಟು ಓಡಾಗ್ಬಿಡ್ಲಿ, ಇನ್ನೊಂದು 2 ದಿವಸ ಕಂಟ ಇದ್ಬಿಟ್ಟು ದುಡ್ಡು ಎತ್ಕೊಂಡು ಪರಾರಿ ಆಗ್ಬಿಡ್ಲಿ ಅಂತ. ಅಲ್ಲಕಲ್ಲ ಅಲ್ಲದ್ ಯಾವ ನನ್ನ ಆಟ್ಕಳ? ಅಲ್ಲಕಲ್ಲ ನೀನೇನು ಕಮ್ಮಿ ಕುಳ್ಳನ್ಕೋದಿ ಅವನೇನು ಬೇಕು ಅಂತ ಮಾಡಿದಾನ? ಏನೋ ಆಯ್ತು, ಇವನೇನ್ ಮಾಡೇನು? ಇಲ್ಲ ಕುಳ್ಳ ಸುಮ್ಮನಿರು, ಏನೋ ಮಾಡಾಕೈತದೆ, ತಲೆಗೆಲ್ಲ ಕೆಡ್ಸ್ಕೊಬೇಡ ನೀನು. ಇರು ಅದರ ನನ್ನ ಮಗನಿಗೆ ಕಂಡ್ರೆ ಮಾತ್ರ ಜೋರ್ದಾರ್ ಹೊಡಿತೀನಿ, ಮೆಟ್ನಲ್ಲಿ ಹೊಡಿತೀನಿ, ಮೆಟ್ಟು ತಕೊಂಡು ಹೆಂಗ್ ಹೊಡೋಗಿದ್ದಾನು. ಒಳ್ಳೆ ಮನ್ಸಕ್ಕನ ಹಂಗೆಲ್ಲ ಮಾಡೋಕ್ಕಿಲ್ಲ. ಒಳ್ಳೆ ಮನ್ಸನೆಯ ನೋಡಿ ಬಲ ಆಗಾಗೆಲ್ಲವ ಒಳ್ಳೆ ಮನ್ಸನೆಯ. ಆದರೆ ಯಾಕೆ ಹಿಂಗೆ ಮಾಡ್ಬಿಟ್ಟವಣ್ಣ? ಅಪ್ಪ ನಾವು ಒಳ್ಳೆಯವ್ರು ಅನ್ಕೊಂಡಿದ್ದವ್ರೆ ಕಣಪ್ಪ, ಸರಿಯಾಗಿ ಬಗ್ನಿಗೂಟ ಹೇಳೋದು ಮುಂದುವರಿಯುವುದು. ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೈಕ್ ಟು ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಲೈಕ್ ಕೊಟ್ಬಿಡಿ. ಬರುತ್ತೆ ಮತ್ತೆ.